ಹಾಯ್ ಹಲೋ ರೇವತಿ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಸಹ ಜಾತ್ರೆ ವಿಡಿಯೋ ನೋಡಿ ತುಂಬಾ ಸಪೋರ್ಟ್ ಮಾಡಿದ್ರೆ. ಹಾಗೆಯೇ ಇದು ಅಮ್ಮನ ವನಕ್ಕೆ ಕಳಿಸುವ ಕೊನೆಯ ದಿನ. ಅಮ್ಮನ ಮುಖದಲ್ಲಿ ನೋಡಿ ಬೇಜಾರಿದೆ, ಅಂದರೆ ಹೊರಡಬೇಕಲ್ವ ಇನ್ನು ಅಂತ ಹೇಳ್ಬಿಟ್ಟು. ಹಾಗೆ ಇದು ವಿಡಿಯೋ ಬಂದು ರಾತ್ರಿ 10 ಗಂಟೆದು. ಹಾಗೆಯೇ ಜಾತ್ರೆಯ ಕೊನೆಯ ದಿನ ಏನೆಲ್ಲ ಆಯಿತು, ಯಾವುದೆಲ್ಲ ವಿಡಿಯೋ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಆನಂದಪುರ ಜನ ಆಗಿರ್ಬೋದು, ಎಲ್ಲೇ ಯಾರೇ ನೋಡಿದ್ರು ನಮ್ಮ ವಿಡಿಯೋಕ್ಕೊಂದು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇದು ವಿಡಿಯೋ ಬಂದು ಅಮ್ಮನ ಹೊರಡಿಸೋ ಕೊನೆಯ ದಿನ ಆಗಿರುತ್ತೆ. ಏಯ್, ನನ್ನ ಬಿರಿಯಾನಿ ಹೆಂಗಿತ್ತಂತಾರೆ ಹೇಳು. ಚೆನ್ನಾಗಿತ್ತು ಕೊಡ ಅವಳಿಗೆ 100 ರೂಪಾಯಿಗೆ ರೇಟ್. ನಮಗೆ ವಿಡಿಯೋ ಮಾಡೋರಿಗೆ ಇರ್ಲಿ ದಿನ ಕೊಡ ಅವಳಿಗೆ. ಓಡೋಗ್ತಿದ್ದಾರೆ ಅವ್ರು, ವಿಡಿಯೋ ಮಾಡ್ತಿದ್ದೀರಿ ಅಂತ ಬಂದರ್ ಮಾಡಿ ತಗೋಗ್ಲಿ. ಬನ್ನಿ ಅಕ್ಕ, ಬನ್ನಿ ಬನ್ನಿ, ವಿಡಿಯೋ ಮಾಡಲ್ಲ ಬಾರಲ್ಲ. ಇಲ್ಲಿ 100 ರೂಪಾಯಿ ಅಂತ ತಗೊಂತಾರ ಇಲ್ಲ ಯಾರಿಗೆ ಗೊತ್ತು. ಅವ್ರು ಸುಮ್ಮನೆ ಕೇಳಿ ಹೋಗೋದು. ಹೆಂಗಿತ್ತು ಬಿಸ್ನೆಸ್? ನೀ ಬಂದ್ಮೇಲೆ ಅಡ್ಡಿಲ್ವಾ? ನಿಮ್ಮ ಅಪ್ಪ ಅಮ್ಮ ಇರಬೇಕಾದ್ರೆ ಅಡ್ಡಿಲ್ವಾ? ಗೊಂಬೆ ಅಕ್ಕ ಇಲ್ಲದ್ರು ಬರ್ರಿ. ಗೊಂಬೆ ಅಕ್ಕ ಇಲ್ಲದ್ರು, ಇವ್ರು ಎಲ್ಲೋದ್ರ? ಓ, ಅವ್ರಲ್ಲೇ ಇದಾರಲ್ಲ. ನಮಗೆ ವಿಡಿಯೋ ಮಾಡೋರಿಗೆ ಒಂದೊಂದು ಫ್ರೀ ಕೊಡ್ಬೇಕು ಗೊಂಬೆ. ಹ್ಞೂನಕ್ಕ, ಎಲ್ಲರ ಹತ್ರ ಒಂದೊಂದು ಇಸ್ಕೊಡೋಣ. ಇಲ್ಲಿ ಬೇರೆ ಬೇರೆ ಕಲರ್ ತಗೊಳ್ಳಿ. ಒಂದೇ ಕಲರ್ಗಿಂತ ಬೇರೆ ಬೇರೆ ಕಲರ್ ತಗೊಳ್ಳಿ. ತಗೊಳಕ್ಕಿಲ್ಲಂತೆ ಇದಾವಲ್ಲ ತಗೊಳ್ಳಿ ಪಾಪ. ಇನ್ನು ನಾಳೆ ಜಾತ್ರೆ ಇರಲ್ಲ, 3 ವರ್ಷ ಕಾಯ್ಬೇಕು. ನಾವು ತಗೋಣ ಕಲ್ಲರ್ ಇಲ್ಲ ಅಂತ. ಇದು ಪರವಾಗಿಲ್ಲ, ಬಾಗ್ಲಿಗೆ ಹಾಕದಲ್ಲ ತಗೊಳ್ಳಿ. ಬಾಗ್ಲಿ ಕಲರ್ ಮಾಡ್ತಿದಾರಲ್ಲಿ ತಗೊಂಡು ಅಲ್ಲ ಅಲ್ಲ ಚೆನ್ನಾಗಿದೆಯಲ್ಲ, ಹಿಂಗ್ ಮಾಡ್ತಾರೆ ನೋಡು. ಹಾ, ಚೆನ್ನಾಗಿದೆ. ಕಲರ್ ಬೇಕಂತ. 3 ದೇವ್ರಿಗೂ ಒಂದೇ ಕಲರ್. ಒಂದೇ ಕಲರ್ ಇಲ್ಲಿ ದೇವರೆಲ್ಲ ಒಂದೇ. ಒಂದೇ ಕಲರ್ ಹಾಕಿದ್ರೆ ಚಂದ ಕಾಣುತ್ತೆ, ಬೇರೆ ಬೇರೆ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ತಗೊಂಡೇ ಬಿಟ್ರು. ನಾವು ಬಂದಿದ್ದೀವಿ ನೋಡಿ. ನೋಡ್ರಿ ನೋಡಿ ಯಾವ ಊರು ನಿಮ್ದು? ನವಟೂರಿಂದ ಅಮ್ಮವ್ರು ಬಂದಿದ್ದಾರೆ. ನಾವು ಹೇಳಿದ್ವಿ ಅಂತ 3 ಕಲರ್ ತಗೊಂಡಿದ್ದಾರೆ. ತಗೊಳ್ಳಿ. ಮತ್ತೆ ನಿಮಗೆ ಬೇಕು ಅಂದ್ರೆ 3 ವರ್ಷ ಕಾಯ್ಬೇಕು. ಅದಕ್ಕೆ ಹೇಳಿದ್ದು ಇವಾಗಲೇ ತಗೊಳ್ಳಿ ಅಂತೇಳಿ. ಜಾತ್ರೆ ಮುಗಿತು. ಅಲ್ಲೆಲ್ಲೋ ಕಲ್ಲರ್ ಇದಾರೆ ನೋಡಿ. ಬೀಸೆ ಕಲ್ಲು, ತಿರುವ ಕಲ್ಲು ಎಲ್ಲ ಕಲ್ಲು ಸಿಗುತ್ತೆ. ಅಲ್ಲಿ ಕಲ್ಲರ್ ಇದ್ದಾವೆ. ಅದು ಬಾಕ್ಲಿ ನೋಡ್ಕೋಬೇಕಂತ ಅಲ್ಲ ಅದು ಬೇಡ, ಇದೆ ತಗೊಳ್ಳಿ. ಅಲ್ಲೆಲ್ಲ ಕಲ್ಲರ್ ಅಲ್ಲೆಲ್ಲಿದೆ. ಅಮ್ಮ ನಿದ್ದೆ ಮಾಡ್ತಿದ್ದೆ. ಅವ್ರು ನಿದ್ದೆ ಮಾಡ್ಲಿ, ನಾವು ಸುಮಾರು ಸತಿ ಎಲ್ಲ ಇದು ಖುಷಿ ಹಿಂಗೆ ಇಟ್ಕೊಳ್ರಿ. ತಿನ್ನಿ ತಿಂದುಬಿಟ್ಟು ಟೇಸ್ಟು ನೀನು ಅಡ್ವರ್ಟೈಸ್ ಮಾಡಿಕೊಡ್ತೀಯಾ? ಏನು ಅಡ್ವರ್ಟೈಸೇ ಆಯಿತು. ಈ ಕಿಂಗ್ ಕಂಪ್ನಿದು ಐಸ್ ಕ್ರೀಮ್ ತುಂಬ ಜನ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕಿದ್ದೀನಿ. ಹೌದಾ? ಫ್ರೆಂಡ್ಸ್, ಇವತ್ತು ಅಂದರೆ ಇನ್ನೂ ಒಂದು ದಿವಸ ಜಾತ್ರೆ ಇದೆ. 2 ದಿನ ಮುಂದೆ ಹಾಕಿದ್ರು. ಇವರು ನಮ್ಮ ಸೌಕರಮ್ಮ ಬಂದಿದ್ದಾರೆ. ಅವ್ರ ಫ್ರೆಂಡ್ಸಿಗೆಲ್ಲ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲರೂ ನಮ್ಮ ಆನಂದಪುರದಲ್ಲಿ ಪ್ರತಿಯೊಬ್ಬರು ನನ್ನ ಐಸ್ ಕ್ರೀಮ್ ಅಂಗಡಿಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಹುಡ್ಕೊಂಬಂದು ತಿಂತಾ ಇದ್ದಾರೆ. ಟೇಸ್ಟ್ ಎಲ್ಲ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್. ನಮ್ಮ ಅಂಗಡಿಗೆ ಬಂದು ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ. 3 ಮನೆಯವ್ರು ಹಾಕಿ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಫೋಟೋ ಹೊಡೀರಿ, ಒಂದು ಫೋಟೋ ಹೊಡೀರಿ. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ನಮ್ಮ ಮಾವನ ಮಗಳು ಮತ್ತು ಅವ್ರ ಅಳಿಯ ಮಕ್ಕಳು ಬೆಂಗಳೂರಿಂದ ಬಂದಿದ್ದಾರೆ. ನಾನು ಮೀಟ್ ಮಾಡಬೇಕು, ನನ್ನ ಐಸ್ ಕ್ರೀಮ್ ಪಾರ್ಲರಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ. ಚೆನ್ನಾಗಿದೆಯಾ ಐಸ್ ಕ್ರೀಮ್? ಚೆನ್ನಾಗಿದೆಯಾ ಜೆನ್ನಿದು? ಕ್ಯಾಂಡಿ ತಿಂತಿದ್ದಾಳೆ ಅವಳು, ಕ್ಯಾಂಡಿ ತಿಂತಿದ್ದಾಳೆ. ಮಕ್ಕಳದೇ ಜಾಸ್ತಿ ವಿಡಿಯೋ ಮಾಡಿರೋದು. ಹಾಂ, ಎಡಿಟ್ ಮಾಡ್ಬೇಕು, ಸುಮಾರು ಇನ್ನೂ ಎಡಿಟ್ ಮಾಡೋಕ್ಕಿದೆ. ಅದು ನೋಡಿ ತಿಂತಿರೋದು. ಅವಳ ಹೆಸ್ರೇನು? ಸೂಪರ್ ಹೇಳಿ. ಅಲ್ಲಿ ನಗಾಡ್ತೈತಿ. ಮುಗೀತು ಜಾತ್ರೆ. ಇವತ್ತು ಸಂಜೆವರೆಗೂ ಅಂದ್ರೆ ಅಮಾವಾಸ್ಯೆ ಬಂತಾರೆ. ಹಾಯನ್ರಿ, ಇವತ್ತು ಲಾಸ್ಟ್ ಡೇ. ಹೆಂಗಿತ್ತು ಇಷ್ಟು ದಿವಸ ಬಿಸ್ನೆಸ್ಸು? ಈಗ ಹೆಂಗಿದೆ? ಇವತ್ತು ಹೆಂಗಿದೆ? ಗಣೇಶ್ ಅವರು ಹೇಳಿ. ನೋಡ್ಬೇಕಾ? ಸಂಜೆ ನೋಡ್ಬೇಕಾ? ಹಂಗೂ ಜಾತ್ರೆ ಚೆನ್ನಾಗಿ ಮಾಡಿದ್ರಿ. ಏನು ಮಾಡಿದೆ? ಐಸ್ ಕ್ರೀಮ್ ಪಾರ್ಲರ್ ಜಾತ್ರೆ ಚೆನ್ನಾಗಿ. ಉಷಾ ನಾನಿಬ್ರು ಜಾತ್ರೆ ಸುತ್ತರ್ಕೋಣ ಅಂತ ಹೋಗ್ತಿದ್ವಿ. ಬರ್ರಿ ಉಷಾ.
ದುಡ್ಡು ಅಲ್ಲ ನಿಮ್ಗೆ ಏನಾದ್ರು ಬೇಕಾದ್ರೆ ಹಾಂ ಟಾಟಾ ಮಾಡಿ ಅಕ್ಕ ರಮ ಟಾಟಾ ನಾವು ನಾಳೆ ಹೋಗ್ತೀವಿ ನಾಳೆ ಇವತ್ತು ಲಾಸ್ಟ್ ಡೇ ಅಲ್ಲ ಇವತ್ತು ಲಾಸ್ಟ್ ಡೇ ವಿಡಿಯೋ ಇವತ್ತು ಲಾಸ್ಟ್ ಡೇ ವ್ಯಾಪಾರ ಚೆನ್ನಾಗಾಯ್ತಾ ಅಕ್ಕ ಸ್ವಲ್ಪ ಕಮ್ಮಿ ಪರವಾಗಿಲ್ಲ ಅಡ್ಡಿಲ್ಲ ಈ ದೇವರು ಅಡ್ಡಿಲ್ಲ 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 ಏನೋ ಎಲ್ಲ ಕಡೆ ಜಾತ್ರೆ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಗಣಪತಿ ಜಾತ್ರೆಗೆಲ್ಲ ನೀವೆಲ್ಲ ಅಲ್ಲೇ ಹೋಗೋದಾ ನಾವು ಊರ್ ಕಡೆ ಸ್ವಲ್ಪ ತೋಟ ಐತಲ್ಲ ನೀರು ಬಿಡಕ್ಕೆ ಇವ್ರ ತೋಟ ಏನಿಲ್ಲ ನೀವೀಗ ಸಾಗರ ಜಾತ್ರೆ ಹೋಗ್ಬೇಕು ಸರಿ ಸರಿ ಎಲ್ಲರೂ ಇವತ್ತು ನೀರು ಬಿಟ್ಟು ಬರ್ರಿ ಮತ್ತೆ ಜಾತ್ರೆ ಚೆನ್ನಾಗಿತ್ತು ನೋಡ್ರಿ ಮುಗೀತು ಜಾತ್ರೆ ಗಣಪತಿ ಜಾತ್ರೆ ನೋಡಿ ಕನ್ನಡಕ ಮಾತ್ರ ಸೂಪರ್ ಆಗಿದಾವೆ ನಾನು ಕನ್ನಡಕದ ಅಂಗಡಿಯಲ್ಲೇ ಜಾಸ್ತಿ ವಿಡಿಯೋ ಮಾಡಿರೋದು ಇವತ್ತು ಲಾಸ್ಟ್ ಡೇ ಅಂತ ಹೆಂಗಿತ್ತಕ್ಕ ವ್ಯಾಪಾರ ಇಲ್ಲ ಅವ್ರು ನಿದ್ದೆ ಮಾಡ್ತಿರೋದು ನೋಡಿದ್ರೆ ವ್ಯಾಪಾರ ಇಲ್ಲ ಅನ್ಸತ್ತೆ ಸಕ್ಕತ್ತಿದಾವಲ್ಲ ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ ಅಕ್ಕ ಜಾತ್ರೆಗೆ ಎಲ್ಲಿ ಹೋಗ್ತೀರಾ ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ ಸಾಗರ ಗಣಪತಿ ಜಾತ್ರೆ ಹೋಗ್ತಾರಂತೆ ನೋಡಿ ಅಲ್ಲಿ ಹೋಗಿ ಚೆನ್ನಾಗಿದೆಯಲ್ಲ ಜನ ಇಲ್ಲ ತೋರಿಸ್ರಿ ಅದು ಸಾಕು ಹಾಗೆ ಇವರು ಟೆಡ್ಡಿ ಬೇರು ಗೊಂಬೆ ಎಲ್ಲ ಮಾರ್ತಾ ಇದ್ರು ಗೊಂಬೆ ಟೆಡ್ಡಿ ಬೇರು ತುಂಬ ಬಂದಿತ್ತು ನಮ್ಮೂರ ಜಾತ್ರೆಯಲ್ಲಿ ಆದರೆ ಕೆಲವೊಂದು ವಸ್ತುಗಳು ಈ ಸಲ ಜಾಸ್ತಿ ಅಷ್ಟೊಂದು ಏನು ಬಂದಿರಲಿಲ್ಲ ಅಂದರೆ ಮನೆ ಬಳಕೆ ವಸ್ತುಗಳು ಇವರು ನಮಗೆ ವಿಡಿಯೋ ಮಾಡಿ ಅಂತ ಕರೆದ್ರು ಆದರೆ ಇವರು ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದರೆ ಅವರು ಆ ಸಾಂಗ್ ಹಾಕ್ಕೊಂಡು ಕೇಳ್ತಾ ಇದ್ರು ಹಾಗಾಗಿ ಯೂಟ್ಯೂಬಲ್ಲಿ ಹಾಕಂಗಿಲ್ವಲ್ಲ ಹಾಗೆ ಮಾಡ್ಕೊಂಬಂದೆ ಬಿಡೋ ಕೊನೆಯ ದಿನ ಒಬ್ರು ಅಕ್ಕ ಬಂದ್ಬಿಟ್ಟು ನನಗೆ ನನ್ನ ಎದುರು ಅಂಗಡಿಗೆ ಅವರು ಕಾಲ್ ಚೈನ್ ವ್ಯಾಪಾರ ಮಾಡ್ತಾ ಇದ್ರು ಅವ್ರ ಗಂಡ ಪೇಷಂಟ್ ಅವ್ರು ಏನು ಕೆಲಸ ಮಾಡಲ್ಲ ಇವ್ರು ಮಾತ್ರ ದುಡಿದ್ಬಿಟ್ಟು ಅವರು ಮನೆಯವ್ರನ್ನ ನೋಡ್ಕೊಳ್ತಾ ಇದ್ರು ನಾನೇ ಅವ್ರಿಗೆ ಏನಾದರೂ ಕೊಡಬೇಕಿತ್ತು ಅಂಥದ್ರಲ್ಲಿ ಅವರು ನನಗೆ ಕಾಲ್ ಚೈನನ್ನು ತಂದುಬಿಟ್ಟು ಹಾಕಿದ್ರು ಅವ್ರ ಪ್ರೀತಿಗೆ ನಾನು ನಿಜವಾಗ್ಲೂ ಏನು ಹೇಳೋದಕ್ಕೂ ಸಾಧ್ಯ ಇಲ್ಲ ಅವ್ರು ಕಾಲ್ ಚೈನ್ ಹಾಕಾದ್ಮೇಲೆ ನಿಜಕ್ಕೂ ನಾನು ಹತ್ಬಿಟ್ಟೆ ಎಷ್ಟು ನೋಡಿ ಈ ಟೈಮ್ ಇಂಥ ಕಾಲದಲ್ಲಿ 10 ರೂಪಾಯಿ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಅವರು ವ್ಯಾಪಾರ ಮಾಡುವಂಥ ಕಾಲ್ ಚೈನನ್ನು ನನಗೆ ತಂದು ಹಾಕಿದ್ರು ನಾನು ಅವರು ನನಗೆ ಕೊಡ್ತೀನಿ ಕಾಲ್ ಚೈನು ಅಂತ ಹೇಳ್ತಿದ್ರು ನಾನು ಬೇಡ ಅಕ್ಕ ನೀವು ವ್ಯಾಪಾರ ಮಾಡೋರು ನಮಗೆಲ್ಲ ಕೊಡಬೇಡಿ ವ್ಯಾಪಾರ ಮಾಡಿ ಹಾಗಿದ್ರೆ ನಾನು ದುಡ್ಡು ಕೊಟ್ಟು ತಗೊಳ್ತೀನಿ ಅಂತ ಹೇಳಿದ್ದೆ ಗೊತ್ತಿಲ್ಲ ಅವ್ರು ದಿಢೀರ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ನಾನು ಮಸಾಲೆ ಮಂಡಕ್ಕಿ ಮಾಡ್ತಾಯಿದ್ದೆ ಬಂದುಬಿಟ್ಟು ನನಗೆ ಕಾಲ್ ಚೈನ್ ಹಾಕಿದ್ರು ತುಂಬ ಖುಷಿ ಆಯಿತು ನೋಡಿ ಫ್ರೆಂಡ್ಸ್ ಇವ್ರು ಎಷ್ಟು ನನಗೆ ಆಸೆ ಮಾಡ್ತಾರೆ ಅಂತಂದರೆ ಕಾಲಿಗೆ ಚೈನ್ ಹಾಕ್ತೀನಿ ಅಂತ ಅವರೇ ಬಂದು ನನಗೆ ಅದು ಹೇಳೋಕ್ಕಾಗ್ತಿಲ್ಲ ನನಗೆ ಈ ದಿನ ಅಷ್ಟು ಸಾಗರದಲ್ಲಿ ಅಂಗಡಿ ಹಾಕ್ತಾರಂತವ್ರು ಅವ್ರ ಅಂಗಡಿಗೆ ಹೋಗಿ ಏನು ಹೆಸ್ರಕ್ಕ ನಿಮ್ಮದು ಸಿರಿಯಾಳ ಅಂತೆ ಎಷ್ಟು ಒಳ್ಳೆ ಮನ್ಸು ಅವ್ರದ್ದು ಅಂದರೆ ಸಖತ್ ಒಳ್ಳೆ ಮನಸ್ಸು ಮಾತ್ರ ಅವ್ರು ಓಡ್ ಬಂದು ನನ್ನ ಕಾಲಿಗೆ ಚೈನ್ ಹಾಕಿದಾಗ ನನಗೆ ತುಂಬಾ ಅಳು ಬಂದು ಅವ್ರನ್ನ ತಪ್ಕೊಂಡ್ಬಿಟ್ಟೆ ಹಾಗೆಯೇ ತಡೀರಿ ನಾನು ಮಸಾಲೆ ಮಂಡಕ್ಕಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೂ ಅಂದರೆ ನಮ್ಮ ಎದುರುಗಡೆ ಅಂಗಡಿಯವ್ರು ಎಲ್ರಿಗೂ ನಾನು ಒಂದೊಂದು ಬೌಲು ಮಸಾಲೆ ಮಂಡಕ್ಕಿ ಮಾಡಿ ಕೊಟ್ಟೆ ಅಂದರೆ ಜಾತ್ರೆಯ ಕೊನೆಯ ದಿವಸ ಆಗಿತ್ತು ಹಾಗೆಯೇ ಇವರೆಲ್ಲ ನನಗೆ ಸಾಗರ ಜಾತ್ರೆಗೂ ಸಹಿತ ಸಿಕ್ಕಿದ್ರು ಅವರ ವಿಡಿಯೋಸ್ ಆ ಕೊನೆಯಲ್ಲಿದೆ ಹಾಗೆಯೇ ಏನೇ ತಗೊಂಡ್ರು ಸಹಿತ ಏನೇ ನಮ್ಮ ಅಂಗಡಿಯಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು ಮಸಾಲೆ ಮಂಡಕ್ಕಿ ಆಗಿರ್ಬೋದು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ತಿಂದಿದ್ದಾರೆ ಲಾಸ್ಟ್ ದಿವಸ ನಾನೇ ಪ್ರೀತಿಯಿಂದ ನಿಮಗೆಲ್ಲ ಮಸಾಲೆ ಮಂಡಕ್ಕಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೂ ಮಸಾಲೆ ಮಂಡಕ್ಕಿನ ಮಾಡಿಕೊಟ್ಟೆ ಹಾಗೆ ಜಾತ್ರೆ ಕೊನೆ ದಿನ ತುಂಬ ಬೇಜಾರಿತ್ತು ಏನೋ ಇವರೆಲ್ಲರ ಜೊತೆಗೂ ನಾನು ಅದೆಷ್ಟು ಕ್ಲೋಸಾಗಿ ನೋಡಿ ದುಡ್ಡು ಕೊಡೋಕ್ಕೆ ಬಂದರು ನಾನು ಇಸ್ಕೊಳ್ಳಿಲ್ಲ ಫ್ರೀಯಾಗೇ ಮಾಡಿಕೊಡ್ತೀನಿ ಮಸಾಲೆ ಮಂಡಕ್ಕಿ ಅಂತ ಹೇಳಿ ಮಾಡಿಕೊಟ್ಟೆ ಜಾತ್ರೆ ಕೊನೆಯ ದಿನ ಲಾಸ್ಟ್ ದಿನ ಅಲ್ಲ ಅಂತ ಒಂದು ಕಡೆಯಿಂದ ಬೇಜಾರಾಗ್ತಾಯಿತ್ತು ಹಾಗೆಯೇ ಇನ್ನೇನು ಮಾಡೋಕ್ಕಾಗಲ್ಲ ಜಾತ್ರೆ ಹಾಗೆ ಅಲ್ವಾ ಇವತ್ತು ನಮ್ಮ ಜೊತೆಗೆ ಇರ್ತಾರೆ ಅಂದರೆ ಇನ್ನೊಂದು ದಿವಸ ಇನ್ನೊಂದು ಊರಿಗೆ ಹೋಗ್ತಾರೆ ಆದರೆ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ನಾವು ಅವ್ರ ಬಟ್ಟೆ ಅವರ ಶ್ರೀಮಂತಿಕೆ ನೋಡಿ ಸ್ನೇಹ ಮಾಡಬಾರ್ದು ನೋಡಿ ಇವರಲ್ಲಿ ಒಂದು ಮುಗ್ಧತೆ ಇರುತ್ತೆ ಮುಗ್ಧ ಮನಸ್ಸಿರುತ್ತೆ ಅದು ಎಷ್ಟು ಪ್ರೀತಿಯಿಂದ ನನ್ನ ಜೊತೆಗೆ ಅವ್ರು ಇದ್ದಾರೆ ನನ್ನ ಎಷ್ಟು ಹತ್ತಿರದಿಂದ ಇದ್ದಾರೆ ನನಗೆ ತುಂಬಾ ಖುಷಿ ಆಯಿತು ಅವ್ರನ್ನ ನಾನು ಹಗ್ ಮಾಡಿದೆ ಅಲ್ಲ ಆಗ ಅದು ಎಷ್ಟು ಮನಸ್ಸಿಗೆ ಖುಷಿ ಆಯಿತು ಅಂತಂದರೆ ನನ್ನ ಇನ್ನೊಂದು ಅಕ್ಕನೋ ತಂಗಿನೋ ಅನ್ನೋಷ್ಟು ಫೀಲ್ ಆಯಿತು ನನಗೆ ಅಷ್ಟು ಖುಷಿ ಆಯಿತು ಅಂದರೆ ಅವರು ಚೈನ್ ಹಾಕಿದ ತಕ್ಷಣ ನನಗೇನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಅವರನ್ನು ನಾನು ಹಗ್ ಮಾಡಿದೆ ಆ ಟೈಮಲ್ಲಿ ನನಗೊಬ್ಬರು ಅಕ್ಕ ಇದ್ದಿದ್ರೆ ಹೀಗೇನಾ ಅಂತೇಳಿ ಅನ್ನಿಸ್ತು ಅಷ್ಟು ಖುಷಿ ಆಯಿತು
ಅವರು ತುಂಬ ಒಳ್ಳೆಯವರು. ಅವ್ರ ಹೆಸರು ಶಿರಿಯಾಳ ಅಂತ ಹೇಳ್ಬಿಟ್ಟು. ಹಾಗೆಯೇ ನಮ್ಮ ಅಂಗಡಿಯಲ್ಲಿ ಐಸ್ ಕ್ರೀಮ್ ಎಲ್ಲ ತೊಗೊಳ್ತಿದ್ರು. ಈಗ ನೆಕ್ಸ್ಟು ಸಾಗರ ಜಾತ್ರೆಗೆ ಅವರು ಹೋಗ್ತಾರೆ. ಹಾಗೆ ಸಾಗರ ಜಾತ್ರೆಯಲ್ಲಿ ನಂಗೆ ಸಿಕ್ಕಿದ್ರು. ಸಾಗರ ಜಾತ್ರೆಯಲ್ಲಿ ನಾನು ಅವ್ರಿಗೆ ಏನು ಕೊಡಿಸ್ದೆ, ನಾವಿಬ್ಬರು ಹೇಗೆ ಮಾತಾಡಿದ್ವಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆಯೇ ಫ್ರೆಂಡ್ಸ್, ನಂಗೆ ಅವರು ಸಾಗರ ಜಾತ್ರೆಯಲ್ಲಿ ಸಿಕ್ಕಿದ್ರು, ನನ್ನ ಓಡ್ ಬಂದು ಮಾತಾಡಿಸಿದ್ರು. ಅವ್ರಿಗೆ ನಾನು ಸೋಡಾ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಹೋದೆ. ನಿಜಕ್ಕೂ ಅವರು ನನಗೆ ಹೋದ ಜನ್ಮದಲ್ಲಿ ಅಕ್ಕನೋ ತಂಗಿನೋ ಆಗಿದ್ರು ಅನಿಸುತ್ತೆ. ಇವರು ಅಷ್ಟೇ. ಹಾಗೆ ನಮ್ಮ ಮನೆಯವ್ರ ತಂಗಿ ನನ್ನ ಆದ್ನಿ ಸಹ ಬಂದಿದ್ರು. ನಾವು 3 ಜನನೂ ಸಹಿತ ಫೋಟೋ ತೊಗೊಂಡ್ವಿ. ಹಾಗೆಯೇ ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ನಾವು ಶ್ರೀಮಂತರೋ ಬಡವರೋ ಬೆಳ್ಳಗಿದಾರೋ ಕಪ್ಪಗಿದಾರೋ ಅಂತೇಳಿ ಸ್ನೇಹ ಮಾಡಬಾರ್ದು. ಯಾಕಂದರೆ ನಾವು ಶ್ರೀಮಂತರನ್ನಾಗಿರಲಿ ಬೆಳ್ಳಗಿರೋರು ಕಪ್ಪಗಿರೋರು ನೋಡಿ ನಾವು ಸ್ನೇಹ ಮಾಡಿದ್ವಿ ಅಂದರೆ ಅವರಿಂದ ನಾವು ಮೋಸ ಹೋಗ್ತೀವಿ. ಇಂಥ ಮುಗ್ಧ ಮನಸ್ಸರ ಜೊತೆಗೆ ನಮಗೆ ಸ್ನೇಹ ಮಾಡಿದ್ವಿ ಅಂದರೆ ನೋಡಿ, ಅವ್ರಿಗೆ ನಾನು ಸೋಡಾ ಕೊಡಿಸ್ದೆ. ಅವ್ರು ಖುಷಿಯಿಂದ ಕುಡಿದ್ರು. ಹಾಗೆಯೇ ಕೊನೆಯ ದಿನ ಅಮ್ಮ ಹೊರಡೋ ಟೈಮ್ ಬಂದೇ ಬಿಡ್ತು. ಅಮ್ಮನ ಮುಖದಲ್ಲಿ ಎಷ್ಟು ಬೇಜಾರಿದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಅಮ್ಮ ಬರುವಾಗ ಎಷ್ಟು ನಗ್ನಗ್ತಾ ಕಳೆಯಾಗಿ ಬಂದರು. ಈಗ ನಮ್ಮೂರಿಂದ ಹೊರಡುವಂಥ ಟೈಮ್ ಬಂತು, ಸಮಯ ಬಂತಲ್ವ, ಎಷ್ಟು ಬೇಜಾರಿದೆ ಅಂದರೆ ಅಮ್ಮನ ಮುಖದಲ್ಲಿ ಅಷ್ಟು ಬೇಜಾರಿದೆ. ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟು 3 ವರ್ಷ ಬಿಟ್ಟೆ ಅಮ್ಮ ನಮ್ಮ ಆನಂದಪುರಕ್ಕೆ ಬರೋದು. ನಮ್ಮ ಆನಂದಪುರ, ಸಾಗರ, ಶಿವಮೊಗ್ಗ, ಸಿರ್ಸಿ ಇಲ್ಲಿಂದ ಯಾರೆಲ್ಲ ವಿಡಿಯೋ ನೋಡ್ತಿರೋ ತಪ್ಪದೆ ಕಮೆಂಟ್ ಮಾಡಿ. ನಾನು ಸಿರ್ಸಿ, ನಾನು ಆನಂದಪುರ, ನಾನು ಶಿವಮೊಗ್ಗ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಪ್ರತಿಯೊಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಅಮ್ಮ ಹೊರಡ್ತಾ ಇದ್ದಾರೆ ನೋಡಿ, ಅಷ್ಟು ಬೇಜಾರಾಗುತ್ತೆ. ಅಮ್ಮ ಬರೋ ದಿವಸ ಜಾತ್ರೆ ಖುಷಿ ಎಷ್ಟಿರುತ್ತೆ, ಹಾಗೆ ಹೊರಡೋ ದಿನ ಅಷ್ಟೇ ಅಮ್ಮಂಗೂ ಬೇಜಾರಿರುತ್ತೆ, ನಮಗೂ ಬೇಜಾರಿರುತ್ತೆ. ಆದರೆ ಕಳಿಸ್ಕೊಡ್ಲೇಬೇಕು ಅಮ್ಮನ ವನಕ್ಕೆ. ಅದರಿಂದ ಈ ವಿಡಿಯೋನ ಹಾಗೆಯೇ ಫ್ರೆಂಡ್ಸ್, ಜಾತ್ರೆ ಇನ್ನೂ ವಿಡಿಯೋ ಮಾಡ್ಕೊಂಡು ತುಂಬ ಇದೆ. ಯಾರಿಗಾದರೂ ಇನ್ನೂ ವಿಡಿಯೋ ಎಡಿಟ್ ಮಾಡಿ ಹಾಕಿ ಅಂತ ಹೇಳಿದ್ರೆ ನಾನು ಇನ್ನೂ ಸಹ ತುಂಬ ವೀಡಿಯೋಸ್ಗಳನ್ನು ಹಾಕ್ತೀನಿ. ನೀವು ಎಷ್ಟು ಜನ ಕಮೆಂಟ್ ಮಾಡ್ತಿರೋ ಅದ್ರ ಮೇಲೆ ನೋಡಿಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ. ಇಲ್ದಿದ್ರೆ ಇದೇ ವಿಡಿಯೋ ಲಾಸ್ಟ್ ಆಗುತ್ತೆ. ಹಾಗೆಯೇ ನನ್ನ ಜಾತ್ರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ಬರೋವಂಥ 3 ವರ್ಷದ ಅಲ್ಲೇ ನಮಗೆ ಈ ಶ್ರೀ ಕಡಲೆಹಾಕ್ಲು ಮಾರಿಕಾಂಬಾ ಜಾತ್ರೆ ಸಿಗೋದು. ಈ ವಿಡಿಯೋಸ್ ಇನ್ನೂ ಬೇಕು, ಜಾತ್ರೆ ವಿಡಿಯೋಸ್ ಇನ್ನೂ ಹಾಕಿ ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಮತ್ತೆ ನಾನು ಇನ್ನೂ 1-2 ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಮ್ಮ ಮಾರಿಕಾಂಬೆನ ವನಕ್ಕೆ ಕಳಿಸೋವಂಥ ಟೈಮ್ ಬಂತು, ಕಳಿಸ್ತಾ ಇದ್ದಾರೆ. ಹಾಗೆಯೇ ತುಂಬ ಬೇಜಾರು ಅನಿಸುತ್ತೆ. ಜಾತ್ರೆ ಫುಲ್ ಜನ, ಖುಷಿಯಾಗಿದ್ವಿ. 9 ದಿವಸ ಕಳೆದಿದ್ದೇ ಗೊತ್ತಾಗಿಲ್ಲ. ಹಾಗೆಯೇ ಯಾವಾಗ ಮುಗಿತಪ್ಪ ಜಾತ್ರೆ ಅನ್ನೋ ಲೆವೆಲಿಗೆ ಗೊತ್ತಾಗಲೇ ಇಲ್ಲ. 9 ದಿವಸ ಅಷ್ಟು ಈಸಿಯಾಗಿ ಕಳೆದೋಗ್ಬಿಡ್ತು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ನಮ್ಮೂರಲ್ಲಿ ಸ್ಟಾರ್ಟಿಂಗ್ ಮಾರಿಕಾಂಬೆ ಜಾತ್ರೆಯ ಬ್ಯಾನರ್ಗಳು ಎಷ್ಟು ಹಾಕಿದ್ದಾರೆ ಅಂತ ನೋಡಿ. ಅಮ್ಮನ ಹಿಂದೆನೇ ಜನ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಹಾಗೆಯೇ ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ತುಂಬ ದೂರ ಇರುವಂಥ ವನಕ್ಕೆ ಅಮ್ಮನ ಕರ್ಕೊಂಡೋಗಿ ಬಿಡಲಾಗುತ್ತೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.